ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ಕೇವಲ ಫೈಟ್ ಮಾಡಿಕೊಂಡು ಮಚ್ಚಿಡ್ಕೊಂಡು ವೈಭವೀಕರಣ ಮಾಡ್ತಕ್ಕಂಥ ರೌಡಿಸಮ್ ಮತ್ತೊಂದನ್ನು ವೈಭವೀಕರಣ ಮಾಡೋದ್ರ ಬದಲಾಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಈ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ರೋಹಿತ್ ಸರ್ಗೆ ಆಲ್ ದ ಬೆಸ್ಟ್, ಶುಭವಾಗಲಿ. ಈ ಮೂವಿ ಯಶಸ್ಸನ್ನು ಕಾಣಲಿ. ಹೀರೋಯಿನ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊದಲನೇ ಮೂವಿ ಅಂತ ಅನ್ಸೋದಿಲ್ಲ. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹೀರೋಯಿನ್ ಬಂದಿದ್ದಾರೆ. ಅಜಯ್ ರಾವ್ ಚೆನ್ನಾಗಿದೆ, ಕಥೆ ತುಂಬ ಚೆನ್ನಾಗಿದೆ. ಗಂಡ ಹೆಂಡತಿ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಎಷ್ಟು ವಿಘ್ನಗಳು ಬರ್ತವೆ, ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ನೋಡಬೇಕಾಗಿರೋ ಸಿನಿಮಾ. ಈಗಿನ ಜನ್ರೇಷನ್ ಏನು ಲವ್ ಮಾಡ್ತಾ ಇದಾರೋ ಅದು ಲವ್ವೇ ಅಲ್ಲ, ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವ್ರ ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲಸಕ್ಕೆ ಹೋಗೋದು, ಗಂಡ ಒಂದು ಕಡೆ ಕೆಲಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನಿಗೆ ಹೇಗೆ ಟೈಮ್ ಕೊಡಬೇಕು, ನಿಜವಾದ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ನೀವು ನಾರ್ಮಲ್ ಆಗಿ ಇವತ್ತು ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ. ಈ ಥರ ಪ್ರೀತಿ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ, ಅದೊಂಥರ ಡಿಫ್ರೆಂಟ್ ಆದ ಅನುಭವ. ಬಾಸ್ ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, 20 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಾಸ್, ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಒಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಒಂದು ಸಿನಿಮಾ ನೋಡ್ತಾರೆ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದ್ಮೇಲೆ ದೊಡ್ಡ ಬ್ರೇಕ್ ಸಿಕ್ಕಿದ್ದು ಅವ್ರಿಗೆ. ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್. ಪ್ರತಿಯೊಂದು ಪಾತ್ರ ಬಸ್ ರಂಗಣ್ಣವ್ರಿಗೂ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್. ಒನ್ಸ್ ಅಗೇನ್ ಇಂತಾನೆ ಸರಳ ಸುಬ್ಬಾರ ಅವರು ಫಿಲ್ಮ್ ನೋಡ್ಕೊಂಡ್ಬಂದಿದ್ದು ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸದಾಗಿ ಮದುವೆ ಆಗಿರೋರಾಗಲಿ ಅಥವಾ ಲವ್ವಲ್ಲಿರೋಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋಂಥವ್ರು ನೋಡಲೇಬೇಕಾಗಿರೋಂಥ ಸಿನಿಮಾ. ಕುಟುಂಬದ ಸಮೇತ ಪ್ರತಿಯೊಬ್ಬರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾನ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಹೀರೋಯಿನ್ ಆ್ಯಕ್ಟಿಂಗ್ ಈಶಾ ನಾರಂಗ್ ಅವ್ರದ್ದಾಗಲಿ ಅಥವಾ ಅಜಯ್ ರಾವ್ ಅವ್ರದ್ದಾಗಲಿ, ಸ್ಪೆಷಲಿ ನಮ್ಮ ರಂಗಾಯಣ ರಂಗಸ್ವಾಮಿ ಅವರ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿದೆ. ರೋಹಿತ್ ಅವ್ರಿಗೆ ಒಳ್ಳೆಯದಾಗಲಿ. ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಬಂದು ಆಗಬೇಕು ಅಂತ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ತೀನಿ. ನನ್ನ ಸಿನಿಮಾ ನಾನು ಮಾಡಿದ ಕೆಲಸ ಯಾವ ಪ್ರೇಕ್ಷಕರ ಸಾಧ್ಯ ಕನ್ನಡದ ವಿಶೇಷ ವಿಶ್ವಾದ ಸಿನಿಮಾ. ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ. ಎಷ್ಟೋ ಕನ್ನಡ ಪದಗಳು ನಮಗೆ ನೆನಪು. ಯಾಕಂದರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಅದೆಲ್ಲ ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯಿತು. ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರು ಅವರೇ ಅದನ್ನು ಬರೆದಿರೋದ್ರಿಂದ, ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದ್ರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ. ಮಗುವಿನ ಜನನ ಆಗಬೇಕು ಅಂದರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ. ಇದೊಂದು ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕತೆ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡ್ಬೇಕು. ಈಗಿನ ಜನ್ರೇಷನ್ ಈಗ ತುಂಬ ಕ್ರೈಮ್ ಥ್ರಿಲ್ಲರ್ಸು ಒಂದು ಆ ಥರ ಮೂವಿ ರಕ್ತಪಟಗಳು ಬರ್ತಾ ಇತ್ತು. ತುಂಬ ಪ್ಲೆಸೆಂಟ್ ಆಗಿದೆ ಮೂವಿ. ತುಂಬ ನೀಟಾಗಿ ತೆಗ್ದಿದ್ದಾರೆ. ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಒಳ್ಳೆ ಡೈರೆಕ್ಷನ್ ಇದೆ. ಸೊ ಡೈರೆಕ್ಟ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಜೊತೆಗೆ ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು. ಹೀರೋಯಿನ್ ಅಷ್ಟೇ ಮೇಡಮ್, ಅಷ್ಟೇ ಅಜಯ್ ರಾವ್ ಸರ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ಕನೆಕ್ಟ್ ಆಗ್ಬೋದು. ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ನೋಡೋವಂಥ ಫಿಲಮು, ಒಳ್ಳೆ ಫಿಲಮು. ತುಂಬ ಚೆನ್ನಾಗಿತ್ತು ಸಿನಿಮಾ. ನಾನು ಹುಡುಗ ಆಗಿದ್ದಾಗ ಅವಾಗೆಲ್ಲ ನಾನು ಊರನ್ನ ಅಥವಾ ಮೈಸೂರನ್ನ ಬೇರೆ ಪ್ರದೇಶನ ನೋಡ್ತಾ ಇದ್ದಿಲ್ಲ. ಆ ಥರ ಒಂದು ಎಲ್ಲರೂ ಆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ತುಂಬ ಕಷ್ಟದ ಕೆಲಸ ಅನ್ಸುತ್ತೆ. ಇದ್ರ ಜೊತೆಗೆ ಇನ್ನು ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಮನಸ್ಸಿಗೆ ತುಂಬ ಹಿಡಿಸುತ್ತೆ. ಎಲ್ಲೋ ನನ್ನ ಪಾತ್ರನ ಅವ್ರು ಮಾಡ್ತಿದ್ದಾರೇನೋ ಅಂತ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ಫೋಟೋಗ್ರಫಿ ಚೆನ್ನಾಗಿದೆ, ರೈಟಿಂಗ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್.
ಚೆನ್ನಾಗಿ ಬಂದಿರೋ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ಪ್ರದೀಪ್ ಸರ್ ತುಂಬ ಆಗ್ತಾ ಇದೆ ಸೀದಾ 1970s ಲೋಕಕ್ಕೆ ಹೋಗ್ಬೇಕಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ವೀಟೆಸ್ಟ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸಲಿ ಬಂದು ನೋಡಿ ಅಂತ. ಆವಾಗಲೂ ಕಣ್ಣೊದ್ದೆ ಆಯಿತು. ಈಗ ಸೆಕೆಂಡ್ ಟೈಮ್ ನನಗೆ ಕತೆ ಏನೊಂದು ಗೊತ್ತಿತ್ತು, ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ಸಹ ಎಂಡ್ ಪ್ರೀ ಕ್ಲೈಮ್ಯಾಕ್ಸಿಗೆ ಬರ್ತಾ ನನ್ನ ಕಣ್ಣು ಒದ್ದೆ ಆಗೋದು. ನಿಜವಾಗ್ಲೂ ಎಲ್ಲರೂ ನೋಡೋ ಅಂತ ಡಿಸೈನ್ ಮಾಡಿರೋದು ನನ್ನ ಕ್ಯಾರೆಕ್ಟರ್. ನಾನು ಈ ಥರದೊಂದು ಕ್ಯಾರೆಕ್ಟರ್ ಮಾಡ್ತಾನೆ ಫಸ್ಟ್ ಟೈಮ್. ಆ್ಯಕ್ಸೆಂಟೇ ಅಲ್ಲ, ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಪೀರಿಯಡಿಗೆ ತೊಗೊಂಡೋಗಿದ್ದೆಲ್ಲ ಭಾಳ ಖುಷಿ ಆಯಿತು ನನಗೆ. ಇದು ನೋಡಿದ್ಮೇಲೆ ನನ್ನ ಪಾತ್ರಗಳು ಮೋಸ್ಟ್ಲಿ ಬೇರೆ ಬೇರೆ ಚಿತ್ರಗಳಲ್ಲಿ ಬದಲಾಗ್ಬೋದು ಅನಿಸಿರುವಂಥ ಪಾತ್ರಗಳು ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು, ಬಜೆಟಾಗಿನೂ ನೋಡ್ಬೋದು, ಬಜೆಟಾಗಿನೂ ನೋಡ್ಬೋದು. ದಯವಿಟ್ಟು ಕರ್ನಾಟಕ ರಾಜ್ಯ. The movie came out really well. It's really, the emotional fun part really worked out well. And cinematography, music, screenplay, everything worked out really well. And it's a movie for all the audience. And it's a must-watch movie in theatre. Don't miss it. Yeah, wish you all the best team. What did you like for in this movie, sir? Sorry? What did you like for this movie? The fun and emotional part, it really worked out well. Because, almost in the climax part, almost played out scenes and emotional part. It's really, You're married or single? yes, I'm married. That's what I always say, able to connect it. Good.